ಸೀತಾ ಸೀತಾ ಬೇಗನೆ ಬಾರಿ, ಹೊತ್ತು ನೆತ್ತಿ ಮೇಲೆ ಬಂದಿದೆ, ಬಿತ್ತಾಕ್ ಹೋಗಾಕ ಲೇಟ್ ಆಕತಿ, ಬೇಗ ಬಾ ಸೀತಾ. ಆಗ್ಲೇ ನೀವು ಎಲ್ಲ ಸಾಮಾನುಗಳ ಸಮೇತವಾಗಿ ಬಂದ್ಬಿಟ್ರಾ? ನಮ್ಮೆರಡು ಕಣ್ಣುಗಳಂತಿರುವ ಆ ಬಸವಣ್ಣನಿಗೆ ಎಡೆ ಮಾಡ್ತಾ ಇದ್ದೀನಿ ನಾನು. ಅಲ್ಲೇ ಸೀತಾ, ಬಸವನಿಗೆ ಅಷ್ಟೇ ಯಾಕೆ, ಬಸವನಕ್ಕಿಂತ ದೊಡ್ಡವಳು ಭೂಮಿ ತಾಯಿ. ಜಾತಿ ಭೇದ ಭಾವ ಇಲ್ಲದೆ ತನ್ನ ಉಡಿಯಲ್ಲಿ ಹಾಕಿಕೊಂಡು ಕಾಪಾಡುತ್ತಾಳೆ. ಅವಳಿಗೆ ಎಡಿ ಮಾಡ್ಕೊಂಡು ಬಂದಿಲ್ವೇ? ಸ್ವಾಮಿ, ನೀವು ಹೇಳೋಕ್ಕಿಂತ ಮೊದಲೇ ನಾನು ಮುತ್ತೈದರ ಉಡಿ ತುಂಬಿ ಆ ದೇವರ ಪೂಜೆ ಮಾಡಿ ಬೇಡ್ಕೊಂಡೆ, ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ. ನೋಡು ಸೀತಾ, ಎಷ್ಟೊಂದು ಬುದ್ಧಿವಂತಲೇ ನೀನು. ನಿನ್ನಂಥ ಹೆಣ್ಣನ್ನು ನಾನು ಸತಿಯಾಗಿ ಮಾಡಿಕೊಂಡಿನಲ್ಲ, ನಾನೇ ಪುಣ್ಯವಂತ. ಇಲ್ಲಾದ್ರೆ ಇಲ್ಲ, ನಿಮ್ಮಷ್ಟು ಬುದ್ಧಿವಂತರು ನಾನಲ್ಲ. ಯಾಕಂದ್ರೆ ತಂದೆ ತಾಯಿ ಇಲ್ಲದೆ ತಪ್ಪಲಿ ಆದ ನನಗೆ ಸತ್ಯಸ್ಥಾನ ಕೊಟ್ಟು ತುಂಬಿಕೊಂಡಿದ್ದೀರ ಅಂದಮೇಲೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನಿದೆ ಹೇಳಿ? ಸೀತಾ, ಹೆಣ್ಣು ಇಂಥ ಸಂತೋಷ ತುಂಬಿದಾಗ ಹೆಣ್ಣು ಕಣ್ಣೀರು ಹಾಕಬಾರ್ದು. ಆ ಮನೆತನಕ್ಕೆ ಯಾವಾಗಲೂ ಒಳ್ಳೆಯದಾಗೋದಿಲ್ಲ. ಬಾ, ಮುಂದಿನ ಕೆಲಸ ನೋಡೋಣ. ಸ್ವಾಮಿ, ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜನವೆಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಗಾದೆ ಮಾತೇ ಇದೆ. ಬಿತ್ತು ಈ ಕೂರಿಗೂ ಏನಾದರೂ ಹಿನ್ನೆಲೆ ಇರಬೇಕಲ್ಲ? ಇದೇ ಸೀತಾ, ಇದೆ. ರೈತ ದೇವರನೆಂದು ಪೂಜಿಸ್ತಿರ್ತಾನಲ್ಲ, ಕೂರಿಗೆ 3 ತಾಳ ಎಂಬ ನೇಮವಿದೆ. ಒಂದೊಂದು ತಾಳ ಒಂದೊಂದು ಇಚ್ಛಿತ ರೀತಿಯಲ್ಲಿ ಇದೆ. ನೋಡು ಸೀತಾ, 1ನೇ ತಾಳು ಸ್ವತಂತ್ರದಿಂದ 6 ಪಕ್ಷಿಗೆ, ಇನ್ನು 2ನೇ ತಾಳು ಸಂಸಾರ ಎಂಬ ತೇಜಿಸಿ ಕ್ಯಾಮಿ ಅರಿವಿ ಹಾಕಿಕೊಂಡು ಜೋಗಿ ಜಂಗಮರಿಗೆ, ಇನ್ನು 3ನೇ ತಾಳು ಈ ಜಗಕ್ಕೆ ಅನ್ನ ಹಾಕುವ ರೈತನಿಗೆ. ಸೀತಾ, ರೈತ ಹೇಗೆ ಆಸರಾಗ್ಯಾನ ಅನ್ನೋದು ಇದರಲ್ಲೇ ತಿಳಿತದೆ ನೋಡು. ಸ್ವಾಮಿ, ಈ ರೈತ ಜಗತ್ತಿಗೆ ಅನ್ನದಾತನಾಗಿರಬಹುದು, ಆದರೆ ಈ ಭೂಮಿ ತಾಯಿಯ ಭಾರವನ್ನು ಹೊತ್ತು ಕಷ್ಟದ ಎತ್ತುಗಳಿಗೆ ನೆಗಿಲು ಹಾಕಿ ಈ ಭೂಮಿಯಲ್ಲಿ, ಈ ಮಣ್ಣಿನಲ್ಲಿ ಧೈರ್ಯ, ಶೌರ್ಯ, ಕರುಣೆ, ಪ್ರತಿಷ್ಠೆ, ಮನುಷ್ಯತ್ವ ಎಂಬ ಬೀಜವನ್ನು ಬಿತ್ತಿದಾಗಲೇ ಈ ರೈತ ಭೂಮಿ ತಾಯಿ ಚೊಚ್ಚಿಲ ಮಗನಾಗ್ಬೋದು ಅಲ್ವೇ? ಹೌದು ಸೀತಾ, ಹೌದು. ಈ ಭೂಮಿ ತಾಯಿ ಇಚ್ಛೆದಂತೆ ಭರತ ಖಂಡದಲ್ಲಿ ಬೀಜಕ್ಕೆ ತಕ್ಕಂತೆ ಬೆಳೆಗಳು ಬೆಳೆದು ಬಂದು ಮಹಾತ್ಮರು, ಮಹಾಪುರುಷರು, ಶೂರರು, ಧೀರರು ಸಾಲ ಸಾಲಾಗಿ ಹುಟ್ಟಿ ಬಂದರು ನೋಡು ಸೀತಾ. ನಿಜ ಸ್ವಾಮಿ, ಈ ಭೂಮಿ ತಾಯಿ ಎಂಥ ಪುಣ್ಯವಂತೆ ಅಲ್ವೇ? ಯಾಕೆ ಅಂದರೆ ಬರೀ ಆರ್ಡರ್ ಜನರೇ ತುಂಬಿಕೊಂಡಿರುವಾಗ ತನ್ನ ಧರ್ಮ, ಮತ, ಕುಲ, ಮೇಲು ಕೀಳು, ಬಡವ ಶ್ರೀಮಂತ ಅಂತ ತಮ್ಮಲ್ಲಿ ತಾವು ಬಡದಾಡಿ ಸಾಯುವವರೇ ಹೆಚ್ಚಾಗಿದ್ದಾರೆ. ಇಂಥವರೆಲ್ಲರಿಗೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಜಾಗ ಕೊಟ್ಟಿದ್ದಾಳಲ್ಲ, ನಿಜಕ್ಕೂ ಇವಳು ತುಂಬ ಕರುಣಾಮಯಿ ಕಣ್ರಿ. ಲೇ ಹುಚ್ಚಿ, ನಾವು ಜೀವಂತ ಇರುವವರೆಗೂ ಆ ತಾಯಿ ವರ್ಣನೆ ಮಾಡಿದ್ರು ಸಾಲಲಾರದು. ನೋಡು ಸೀತಾ, ನಿಜವಾಗಲೂ ಅವಳು ಪುಣ್ಯವಂತಳು. ನೋಡು ಸೀತಾ, ಇದೇ ರೀತಿ ಕಳಸ ಬಂದರು ಯೋಜನೆ ಯಶಸ್ವಿಯಾದರೆ ನಮಗೆ ಬಂದ ಬಡತನ ದೂರಾದರೂ ಆಗಬಹುದು. ಹಾ ಸೀತಾ, ಮುಂದಿನ ಕೆಲಸ ನೋಡೋಣ ನಡಿ, ಬೆತ್ತಲಕ್ಕೆ ಹೋಗೋ ಟೈಮ್ ಆಗುತ್ತದೆ. ನಡ್ರಿ ಹೋಗೋಣ. ಹಾ ಸೀತಾ, ಹೋಗು ಮುನ್ನ ಒಂದು ಹಾಡಾದ್ರೂ ಹಾಡಬಾರ್ದು ನನ್ನ ಚಿನ್ನ. ಸದಾ ನನ್ನಲ್ಲಿ ಕಲಿಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಬಲವಿನ ಬಯಕೆ ತುಂಬಿದೆ. ಸದಾ ನನ್ನಲ್ಲಿ ಪ್ರಣಯದ ಕವಿತೆ ಹಾಡುವೆ.
ಕಮಲಗಳಂತೆ ಮುಂಗುರಳು ದುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರಳು ದುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ನೀಡಗಲು ಬೀರಿದಂತೆ ನಾಸಿಕವು ಸಂಪಿಗೆಯಂತೆ ನೀಡಗಲು ಬೀರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರತಿಯೇ ಧರೆಗಿಳಿದಂತೆ ಈ ಅಂದಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯ ಕವಿತೆ ಹಾಡುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ಕನ್ನಡಿ ಕರೆಯದ ಕವಿತೆ ಹಾಡುವೆ ಬಾ ಬೆತ್ತಲಕ್ಕೆ ಟೈಮ್ ಆಗುತ್ತದೆ, ಹೋಗೋಣ. ಬನ್ನಿ ಹೋಗೋಣ. ಅಣ್ಣ, ಅತ್ತಿಗೆ ಇಷ್ಟೊಂದು ಸಂಭ್ರಮದಿಂದ ಹೊಂಟಿರ ಎಲ್ಲಿಗೆ? ಈಗ ಬಂದಿದ್ದಮ್ಮ ಮೈದುನ. ಏನಪ್ಪ ಇದು ಇಷ್ಟೊಂದು ದಿಢೀರ್ ನೀವು ಓದೋದನ್ನ ಬಿಟ್ಟು ಬಂದಿಲ್ಲ, ಅದ್ಯಾಕೆ? ಹೋ ಬರ್ಬೇಕಾದ ಪ್ರಸಂಗ ಬಂದೊದಗಿದೆ ಅತ್ತಿಗೆ. ಅದೇನಪ್ಪ ಅದು? ಅತ್ತಿಗೆ, ಹಿಂದೆ ನಾನು 20,000 ಹಣ ತೆಗೆದುಕೊಂಡು ಹೋಗಿದ್ದು ಅದು ನನ್ನ ಡೊನೇಷನ್ಗಾಯ್ತು. ಇಂದು ಪ್ರವೇಶ ಪಡೆದಬೇಕೆಂದ್ರೆ 50,000 ಹಣ ಬೇಕು. ಅದು ಹಿಂದೆ ಕೊನೆ ದಿನಾಂಕವಿದೆ. ಏನೋ ತಮ್ಮ ಶ್ರೀಧರ, ನಾವು ಸಂತೋಷದಿಂದ ಮುತ್ತೈದರಿಗೆಲ್ಲ ಉಡಿ ತುಂಬಿ ಭೂಮಿ ತಾಯಿಗೆ ಬೆತ್ತಲಕ್ಕೆ ಹೊಂಟಿದ್ವಿ. ಅಂಥದ್ರಲ್ಲಿ 50,000 ರೂಪಾಯಿ ಹಣ ತಂದು ಕೊಡು ಅಂದರೆ ನಾನು ಎಲ್ಲಿಂದ ತಂದು ಕೊಡಲು? ಏ ಹುಚ್ಚ, ಇರಲಿ ಬಂದಿಯಲ್ಲ ನೋಡು, ಬಿತ್ತನೆ ಮಾಡಿಕೊಂಡು ಬಂದು ಎಲ್ಲಾದರೂ ಸಾಲ ತೆಗೆದುಕೊಂಡು ಬಂದು ನಿನಗ ಹಣದ ವ್ಯವಸ್ಥೆ ಮಾಡ್ತೀನಿ ತಮ್ಮ. ನೀನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೋ. ನಿಲ್ಲನ, ಇವತ್ತೊಂದು ದಿನ ಬಿತ್ತೋದು ಬಿಟ್ಟರೆ ಏನಾಗುವುದಿಲ್ಲ. ನನ್ನ ಜೀವನಕ್ಕಿಂತ ನಿನ್ನ ಬಿತ್ತೋದೇ ಹೆಚ್ಚಾಯ್ತಾ? ಶ್ರೀಧರ್, ಎಂಥ ಮಾತನ್ನು ಮಾತಾಡ್ತಾ ಇದ್ದೀಯ ನೀನು? ನೀನು ಓದಿದವನು, ಬುದ್ಧಿಯನ್ನ ಬಲ್ಲವನು. ನಿನ್ನ ಬಾಯಿಂದ ಇಂಥ ಮಾತು ಬರಬಾರ್ದು, ಇಂಥ ಮಾತು ಬರಬಾರ್ದು. ಈ ಭೂಮಿ ತಾಯಿಯಿಂದಲೇ ನಾವೆಲ್ಲರೂ ಬದುಕಿರುವ ಎಂಬುದನ್ನ ಮೊದಲ ಲಕ್ಷದಲ್ಲಿ ಇಟ್ಕೊಂಡು ಮಾತಾಡು. ಅತ್ತಿಗೆ, ನಿಮ್ಮ ಮಾತು ಕೇಳಲು ನನಗೆ ಸಮಯವಿಲ್ಲ. ಹಣ ಕೊಡುತ್ತಿರೋ ಇಲ್ಲ ಹೇಳಿ. ಅಣ್ಣ, ಅತ್ತಿಗೆ, ಶ್ರೀಧರ್ನ ಜೊತೆ ಏನೋ ಹಣದ ವಿಚಾರವನ್ನು ಮಾತನಾಡುತ್ತಿರುವಿರಲ್ಲ. ಶ್ರೀಧರ್,
ನೀನಾದರೂ ಹೇಳಪ್ಪ, ಏನಂತ? ನಿನಗೇಕೆ ಬೇಕೋ ಇದೆಲ್ಲ? ನನಗಿಂದು 50,000 ಹಣ ಬೇಕು, ತಂದು ಕೊಡುವೆಯಾ? ಶ್ರೀಧರ್, ಇದೆಂತ ಹರಟೆಯ ಮಾತು? ಅಂದರೆ ನಾನು 50,000 ಹಣ ಕೇಳಿದು ನಿನಗೆ ತಮಾಷೆ ಮಾತಾಯ್ತಾ? ಶ್ರೀಧರ್, ನಿನ್ಗಿಂತ ದೊಡ್ಡವನು ಕಣ ಅವನು. ಅವನು ಏನ್ ಮರ್ಯಾದೆ ಕೊಟ್ಟು ಮಾತಾಡು. ಅವನು ಕೂಡ ನಿಮ್ಮ ಅಣ್ಣ ಕಣೋ. ಅಣ್ಣ? ಯಾರು ನನ್ನ ಅಣ್ಣ? ಇವನೊಬ್ಬ ಬೀದಿಯಲ್ಲಿ ಬಿದ್ದ ಬಿಕಾರಿ. ಯಾರನ್ನು ಎಲ್ಲಿಡಬೇಕೋ ಅಲ್ಲಿಟ್ಟರೆ ಒಳ್ಳೆಯದು. ಶ್ರೀಧರ್, ಏನು ಮಾತನಾಡುತ್ತಿರುವೆ ನೀನು? ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಇಷ್ಟೊತ್ತಿಗೆ ಅವರ ಹೆಣ ನೋಡಬೇಕಾಗುತ್ತಿತ್ತು. ನಾಡಿದ ಮಾತು ಸುಳ್ಳಾದರೆ ಇಲ್ಲೇ ನಿಂತಿರೋಲ್ಲ ಈ ಮಾತನ್ನು ಅವನನ್ನು ಕೇಳಿ ನೋಡು, ಆವಾಗ ತಿಳಿಯುತ್ತೆ ನಿಜ ನಿಜ ಸಂಗತಿ ಏನೆನ್ನುವುದು. ಶ್ರೀಧರ್, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಹೊಡೆ ಅಣ್ಣ ಹೊಡೆ. ಬೆನ್ನಿಗೆ ಬಿದ್ದ ತಮ್ಮನಿಗಿಂತ ಬೀದಿಯಲ್ಲಿ ಬಿದ್ದ ಬಿಕಾರ್ನಿ ಹೆಚ್ಚಾದ ನಿನಗೆ. ಅಣ್ಣ, ಈ ಶ್ರೀಧರ್ ಇದಂತ ಮಾತನಾಡುತ್ತಿದ್ದಾನಣ್ಣ, ಇದಂತ ಮಾತನಾಡುತ್ತಿದ್ದಾನೆ. ಇವನು ಹೇಳುತ್ತಿರುವ ಮಾತು ನಿಜವೇನಣ್ಣ? ನಿಜವೇನು? ಹೇಗೆ ಹೇಳಲಿ ತಮ್ಮ, ನಾನು ಹೇಳಲಿ? ಶ್ರೀಧರ ಹೇಳು ಮಾತು ನಿಜವಿದೆ ಸಮರ್ಥ, ನಿಜವಿದೆ. ಅಣ್ಣ, ಈ ಮಾತು ಇದೇನಂತ ಹೇಳದಿದ್ದರೆ ನನ್ನ ಮೇಲೆ ಆಣೆ ಆಗಿದೆ ಅಣ್ಣ. ಹೇಳುತ್ತೀನಿ ಸೋದರ, ಹೇಳುತ್ತೀನಿ. 25 ವರ್ಷದಿಂದ ಮುಚ್ಚಿಟ್ಟ ಮಾತವನ್ನು ಈಗ ಹೇಳುವ ಸಮಯ ಬಂದಿದೆ. ಹೇಳುತ್ತೀನಿ ಸೋದರ, ಹೇಳುತ್ತೇನೆ. ನೋಡಪ್ಪ, ನಿನ್ನ ತಂದೆ ಒಬ್ಬ ನಿಷ್ಠಾವಂತ ರೈತನಾಗಿದ್ದ. ಎಲ್ಲ ಬಡವರಿಗೆ ದಾನ ಮಾಡುವ ಧನಿಕರಾಗಿದ್ದ. ನೋಡು ತಮ್ಮ, ನೀವು ಇಬ್ಬರು ಅವನಿಗೆ ಅವಳಿ ಪುತ್ರರು, ಗಂಡ ಮಕ್ಕಳು. ನೀವು ಚಿಕ್ಕನಿಂದಾಗ ನಿಮ್ಮ ಗುಡಿಸಲಿಕ್ಕೆ ಬೆಂಕಿ ಹತ್ತಿತ್ತಪ್ಪ. ಆ ಸಮಯದಲ್ಲಿ ನೀವು ಇಬ್ಬರು ಶಾಲೆಗೆ ಹೋಗಿದ್ರಿ ತಮ್ಮ, ಶಾಲೆಗೆ ಹೋಗಿದ್ರಿ. ಆದರೆ ನೀನೊಬ್ಬನೇ ನನ್ನ ಕೈಗೆ ಸಿಕ್ಕಿತ್ತಮ್ಮ. ನಿನ್ನಪ್ಪ, ನಿನ್ನ ಅಣ್ಣ ಎಲ್ಲಿದ್ದಾನೋ ಹೇಗಿದ್ದಾನೋ ಅನ್ನೋದು ನನಗೆ ಗೊತ್ತಿಲ್ಲ ತಮ್ಮ, ಗೊತ್ತಿಲ್ಲ. ಸಮರ್ಥ, ನಿನ್ನ ತಂದೆ ತಾಯಿ ಇಬ್ಬರು ತೀರಿ ಹೋದರಪ್ಪ. ಅವರು ಇದಕ್ಕಿಷ್ಟಕ್ಕೆಲ್ಲ ಯಾರು ಕಾರಣ ಅನ್ನೋದು ನನಗೆ ತಿಳಿದಿಲ್ಲ ತಮ್ಮ, ನನಗೆ ತಿಳಿದಿಲ್ಲ. ಸಮರ್ಥ, ಇದೇ ನೋಡಪ್ಪ ನಿನ್ನ ನಿಜ ಸಂಗತಿಯನ್ನ. ಅಣ್ಣ, ಇವನ ನಿಜ ಸಂಗತಿ ತಿಳಿತಲ್ಲವೇ? ಇವತ್ತೊಂದು ನಿರ್ಧಾರ ಆಗಬೇಕು. ಈ ಮನೆಯಲ್ಲಿ ನಾನಿರಬೇಕು, ಇಲ್ಲ ಇವನಿರಬೇಕು. ಹೇಳಣ್ಣ, ಹೇಳು. ಶ್ರೀಧರ, ಏನಂದು ಮಾತನಾಡುತ್ತೀಯಪ್ಪ? ನೀನು ಏನಂದು ಮಾತನಾಡುತ್ತೀವಿ? ನೀವು ಇಬ್ಬರು ನನಗೆ 2 ಕಣ್ಣುಗಳು ಇದ್ದಂತೆ ತಮ್ಮ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಸವರಿದಂತೆ ಆಗುತ್ತದೆ ಸೋದರ. ಅಣ್ಣ, ಹಾಗಾದರೆ ಇವನ ಜೊತೆ ನೀವೇ ಇರಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಇನ್ನೊಂದು ಮಾತನ್ನ ಹೋಗುಕ ಮುಂಚೆ ಒಂದು ಮಾತನ್ನು ಹೇಳುತ್ತೇನೆ. ಒಂದು ಪಡೆದುಕೊಳ್ಳಬೇಕೆಂದರೆ ಇನ್ನೊಂದು ಕಳೆದುಕೊಳ್ಳಲೇಬೇಕು. ಅದೇ ಈ ವಿಧಿಯ ಲಿಖಿತ. ವಿಧಿ ನೀಡಿದ ಬೇಡ ಸೋದರ, ಬೇಡ. ನೀನು ಮನೆ ಬಿಟ್ಟು ಹೋಗುವುದು ಬೇಡಪ್ಪ, ಬೇಡ. ನಾನೇ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಸೋದರ, ಹೋಗುತ್ತೇನೆ. ಜೇನು ಎಷ್ಟೇ ಸಿಹಿಯಾಗಿದ್ದರೂ ಒಂದು ತೊಟ್ಟು ಕಸವನ್ನಾದರೂ ಬಿಟ್ಟೇ ಇರುತ್ತದೆ ಅಪ್ಪ, ಬಿರುತ್ತದೆ. ಅತ್ತಿಗೆ, ಎಂತ ಮಾತಾಡ್ತಾ ಇದೆಯೋ?
ನಿನ್ನ ಕೆರಳು ಕತ್ತರಿಸಿದಂತಾಗ್ತಾ ಇದೆಯೋ, ನನ್ನ ಒಡಲಿಗೆ ಬೆಂಕಿ ಹಚ್ಚಿದಂತಾಗ್ತಾ ಇದೆ. ಇನ್ನೊಮ್ಮೆ ಇಂಥ ಮಾತನ್ನ ನುಡಿಬೇಡ ಮೇದಿದ, ಇಂಥ ಮಾತನ್ನ ನುಡಿಬೇಡಪ್ಪ. ಅತ್ತಿಗೆ, ಬಾನಲ್ಲಿ ಮೂಡಿರುವ ಕಾಮನ ಬಿಲ್ಲು ಆಕಾಶಕ್ಕಷ್ಟೇ ಸೀಮಿತವಮ್ಮ, ಆಕಾಶಕ್ಕಷ್ಟೇ ಸೀಮಿತ. ನೋಡುವವರ ಕಣ್ಣಿಗಲ್ಲ ಅತ್ತಿಗೆ, ನೋಡುವವರ ಕಣ್ಣಿಗಲ್ಲ. ಅತ್ತಿಗೆ, ಆ ವಿಧಿಯಾಟ ಹೇಗಿದೆಯೋ ಹಾಗೆ ಆಗುತ್ತದೆ ಅಮ್ಮ, ಹಾಗೆ ಆಗುತ್ತದೆ. ಆ ದೇವರು ನನ್ನ ಹಣೆ ಬರದಲ್ಲಿ ಹೀಗೆ ಬರ್ಬೋದು ಅತ್ತಿಗೆ. ಒಂದೇ ಒಂದು ಆಸೆ ಅತ್ತಿಗೆ, ಮುಂದಿನ ಜನ್ಮ ಹೊಂದಿದ್ದರೆ ನಾನು ನಿನ್ನ ಮಡಿಲಲ್ಲಿ ಕೋಸಾಗಿ ಆಡಬೇಕು. ವಿಧಿಯು ನಾಟಕ ನಾಟಕ. ಅಯ್ಯೋ ಸಮರ್ಥ, ತಾಯಿ ತನ್ನ ಮಗುವನ್ನ 9 ತಿಂಗಳು ಹೊಟ್ಟೆಲಿಟ್ಕೊಂಡು ಜೋಪಾನ ಮಾಡ್ತಾಳೆ ಕಣೋ. ಅದೇ ರೀತಿ ನಿನ್ನ ನನ್ನ ಮಗು ಅಂತ ತಿಳ್ಕೊಂಡು ಜೋಪಾನ ಮಾಡಿದ್ದೀನಿ ಕಣೋ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಬೈದ. ನಿನ್ನ ಬಿಟ್ಟು ಅಳಬೇಡ ಅತ್ತಿಗೆ, ಅಳಬೇಡ. ವಿಧಿಯ ಲಿಖಿತ ಹೇಗಿದೆಯೋ ಹಾಗೆ ಆಗುತ್ತದೆ. ಅದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲಮ್ಮ, ಯಾರಿಂದಲೂ ಸಾಧ್ಯವಿಲ್ಲ. ಆ ದೇವರು ನನ್ನ ಹಣೆ ಬರದಲ್ಲಿ ಹೀಗೆ ಬರೆದಿರಬಹುದು. ನೀನಾಗೆ ನೀನು ಹೋಗುತ್ತಂದರೆ ಮೊದಲು ತೊಲಗು. ಈ ಮನೆಯಲ್ಲಿ ಎಷ್ಟು ಹೊತ್ತು ಇರ್ತಿಲ್ಲ ಅಷ್ಟು ಹೊತ್ತು ನಮಗೆ ವಿಘ್ನ ತಪ್ಪಿದಲ್ಲ. ಹೋಗುತ್ತೇನೆ ಸೋದರ, ಹೋಗುತ್ತೇನೆ. ಹೋಗುವುದಕ್ಕಿಂತ ಮುಂಚೆ ಈ ತಂದೆ ತಾಯಿ ಸ್ಥಾನದಲ್ಲಿರುವ ಅಣ್ಣನಿಗೆ ಒಂದು ಮಾತು ಹೇಳು ಹೋಗುತ್ತೇನೆ ಸೋದರ, ಹೋಗುತ್ತೇನೆ. ಅದೇನನ್ನೋದು ಬೇಗ ಹೇಳಿ ತೊಲಗು ಪಾಪಿ. ಅಣ್ಣ, ಅತ್ತಿಗೆ, ಚಿಕ್ಕಂದಿನಿಂದಲೂ ನೀವು ನನಗೆ ಉಣಿಸಿ ತಿನಿಸಿದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಣ್ಣ, ಚಿಂತೆ ಮಾಡಬೇಡಿ. ನಿಮಗೆ ಕಷ್ಟ ಅಂತ ಬಂದಾಗ ಸಮರ್ಥ ಎಂದು ಕೂಗಿದರೆ ಸಾಕಣ್ಣ, ನಾನು ನಿಮ್ಮ ಕಣ್ಮುಂದೆ ಇರುತ್ತೇನೆ. ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ. ನನಗೆ ಆಶೀರ್ವಾದ ಮಾಡಿ. ಅಪ್ಪ, ಅಮ್ಮ, ಚಿಕ್ಕಪ್ಪ, ಇಂದು ಏಕೆ ನಿಮ್ಮ ಕಣ್ಣಲ್ಲಿ ನೀರು? ಬಾರಪ್ಪ ಕುಮಾರ, ಶಾಲೆಯಿಂದ ಈಗ ಬಂದೇನಪ್ಪ, ಈಗ ಬಂದೇನು. ಹೌದು ಚಿಕ್ಕಪ್ಪ, ನಮ್ಮೂರಿನ ಜಾತ್ರೆ ನಿಮಿತ್ತವಾಗಿ ಶಾಲೆ 2 ದಿನ ರಜೆ ಕೊಟ್ಟಿದ್ದಾರೆ. ಅಪ್ಪ ಅಮ್ಮನಿಗೆ ಹೊಲದಲ್ಲಿ ಸಹಾಯ ಮಾಡಲು ಬೇಗನೆ ಬಂದೆ. ಕುಮಾರ, ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೂಡ ಚೊಕ್ಕ ಮನಸ್ಸಿನಿಂದ ಮಾತಾಡಿದ ಈ ನಿನ್ನ ನುಡಿಯನ್ನ ಕೇಳಿ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಈ ಚಿಕ್ಕ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳದೆ ಕಲ್ಲಾಗಿ ಕುಳಿತಿದ್ದೇನಪ್ಪ, ಕಲ್ಲಾಗಿ ಕುಳಿತಿದ್ದೆ. ಅದು ಬೇಡಮ್ಮ, ಅದು ಬೇಡ. ಯಾವ ಕಾಲಕ್ಕೂ ದೇವರು ಸದಾ ನಮ್ಮ ಮೇಲೆ ಇರ್ತಾನೆ. ಆ ದೇವರ ಕೃಪದಿಂದ ನಾನೊಬ್ಬ ನಿಷ್ಠಾವಂತಕ ಅಧಿಕಾರಿಯಾಗಿ ನಿಮ್ಮೆಲ್ಲರನ್ನು ಸಾಕುತ್ತೇನೆ. ಕುಮಾರ, ಬೆಳೆಯುವ ಪೈರುವ ಮೊಳಕೆ ಹೊಡೆದಂತೆ ನಿನ್ನ ಮಾತು ಕೇಳಿದರೆ ಆ ಸ್ವತಃ ದೇವರ ಮಾತಾಡಿದಂತೆ ಆಗುತ್ತದೆ ಕಂದ. ಚಿಕ್ಕಪ್ಪ, ನೀನೇಕೆ ಮೌನವಾಗಿರುವೆ? ಕುಮಾರ, ಮೈಯಲ್ಲಿ ಹುಷಾರವಿಲ್ಲಪ್ಪ, ಅದಕ್ಕೆ ಕುಮಾರ, ಅದಕ್ಕೆ. ಸಮರ್, ನಿನ್ನ ಕತೆ ಪುರಾಣ ನನಗೆ ಬೇಕಿಲ್ಲ. ಬೇಗನೆ ತೊಲಗು ಈ ಮನೆಯಿಂದ ಆಚೆ. ಹೋಗುತ್ತೇನೆ ಸೋದರ, ಹೋಗುತ್ತೇನೆ. ತಮ್ಮ, ನೀನೆ ಹೋದ ಮೇಲೆ ನಾವು ಈ ಮನೆಯಲ್ಲಿ ಹೇಗೆ ಜೀವಿಸಲುತ್ತಮ್ಮ? ಅಣ್ಣ, ಜೀವಿಸಬೇಕನ್ನ ನೋವೇ ಇಲ್ಲ ಅನ್ನೋ ತರ, ನಗಬೇಕನ್ನ ದುಃಖ ಇಲ್ಲ ಅನ್ನೋ ತರ, ಆಟವನ್ನು ಆಡಬೇಕನ್ನ ಕೊನೆ ಸೋಲೆ ಇಲ್ಲ ಅನ್ನೋ ತರ. ಆದರೆ ಈ ಅಣ್ಣ ತಮ್ಮಂದರ ಪ್ರೀತಿ ಇರಬೇಕನ್ನ ಕೊನೆಯೇ ಇಲ್ಲ ಅನ್ನೋ ತರ, ನಾ ಇಲ್ಲ ಅನ್ನೋ ತರ.
ತಮ್ಮ ಕಳಿಸಿಕೊಂಡ ಮೇಲೆ ಸಿಗುವುದು ಈ ಹೃದಯಕ್ಕೆ ಗೌರವ, ಉಳಿಸಿಕೊಂಡ ಮೇಲೆ ಸಿಗುವುದು ಅದರ ನಂಬಿಕೆ, ಕಳೆದುಕೊಂಡ ಮೇಲೆ ಸಿಗುವುದು ಈ ಹೃದಯಕ್ಕೆ ಪ್ರೀತಿ. ಸಿಡಿಲು ಬಡದಂತೆ ಆಗಿದೆಯಪ್ಪ ಈ ನನ್ನ ಮನಸ್ಸಿಗೆ. ಸಮರ್ಥ, ಹೃದಯ ಒಡೆದು ಚೂರಾದ್ರೂ ಕೂಡ ನಿನ್ನನ್ನೇ ಕೂಗ್ತಾ ಇದೆಯಪ್ಪ. ನೋವಿನ ಸುಳಿಯಲ್ಲಿ ಸಿಲುಕಿ ನಿನ್ನನ್ನೇ ಕೂಗ್ತಾ ಇದೆ. ತಮ್ಮ, ನಾನು ಈ ಬಾಳೆ ಎಂಬ ಬಿರುಗಾಳಿಗೆ ಸಿಕ್ಕು ಬೆಂಕಿ ಮಳೆಯಲ್ಲಿ ಬಿದ್ದು ನರದಾಡುತ್ತಿದ್ದೇನೆ ತಮ್ಮ, ನರದಾಡುತ್ತಿದ್ದೇನೆ. ಆದರೆ ಇದು ಆರದ ಗಾಯ ತಮ್ಮ, ಇದು ಆರದ ಗಾಯ. ಮತ್ತಷ್ಟು ಗಾಯ ಮಾಡಬೇಡ ಸಮರ್ಥ. ಅಣ್ಣ, ನನ್ನ ನಿನ್ನ ನಡುವೆ ದಾಟದ ನದಿ ಒಂದಿದೆ. ಅಣ್ಣ, ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ಪ್ರತಿ ಕ್ಷಣವೂ ನನ್ನ ಮನಸ್ಸು ನಿಮ್ಮನ್ನು ಹಾರೈಸುತ್ತಲೇ ಇರುತ್ತದೆ, ಹಾರೈಸುತ್ತಲೇ ಇರುತ್ತದೆ. ಅಣ್ಣ, ಈ ರೆಕ್ಕೆ ಇರದ ಹಕ್ಕಿಗೆ ಹಾರಲು ಯಾವ ದಿಕ್ಕಿಗೆ ಹೇಳಣ್ಣ? ಸಮರ್ಥ, ನಾವು ಬಡವನಾದರೂ ಇಲ್ಲದಂತೆ ಆಯಿತು ಅಂಬಿಗೆ ಆಸರೆ. ಅಣ್ಣ, ಇಂಥ ಆಸೆಗಳು ಮೂರು ಜೀವನದಲ್ಲಿ ಕತ್ತಲನ್ನ, ಬರೀ ಕತ್ತಲು. ತಮ್ಮ, ಈ ನಿನ್ನ ನಗವಿನಲ್ಲಿ ನನ್ನನ್ನು ಮರೆಯುವ ಆಸೆ, ಈ ನಿನ್ನ ಸವಿ ನೆನಪಿನಲ್ಲಿ ಜಗತ್ತನ್ನೇ ತೊರೆಯುವ ಆಸೆ ತಮ್ಮ. ಅಣ್ಣ, ಇದೆಂತ ಆಸೆಯಣ್ಣ? ಬರೀ ಬದುಕಿನಲ್ಲಿ ಇದು ಬರೀ ಕತ್ತಲದ ಆಸೆ ಅಣ್ಣ, ಬರೀ ಕತ್ತಲದ ಆಸೆ. ಹಾಗೆಲ್ಲ ನುಡಿಬೇಡಪ್ಪ, ಹಾಗೆಲ್ಲ ನುಡಿಬೇಡ. ಇದನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ದುಃಖದಲ್ಲಿ ಒಡೆದು ಹೋಗ್ತಾ ಇದೆ ಈ ನನ್ನ ಕರಡು. ಕೊನೆಯದಾಗಿ ಕೇಳುವೆ, ನೀನಾಗುವೆ ನಮ್ಮ ಜೀವಕ್ಕೆ ನೆರಳು. ಅತ್ತಿಗೆ, ಅಣ್ಣ, ಅತ್ತಿಗೆ, ನಿಮ್ಮನ್ನು ಪ್ರತಿಕ್ಷಣವೂ ಯುಗ ಯುಗ ಆಗಿ ಕಾಯುವೆ. ಪ್ರತಿಕ್ಷಣನು ನಿಮ್ಮನ್ನು ಕಾಯುತ್ತಲೇ ಇರುವೆ ಅತ್ತಿಗೆ, ಕಾಯುತ್ತಲೇ ಇರುವೆ. ಸಮರ್ಥ, ನಿನ್ನನ್ನು ಅನುಚನಕ್ಕೂ ನಾನು ನಿನ್ನನ್ನು ಆರೈಸುವೆಯಪ್ಪ, ಆರೈಸುವೆ. ಅಣ್ಣ, ಅತ್ತಿಗೆ, ಈ ಜಗದಲ್ಲಿ ನಾನು ಹುಚ್ಚನಾಗಬೇಕೋ ಇಲ್ಲ ರಾಜನಾಗಿ ಮೆರೆಯಬೇಕೋ? ನನ್ನನ್ನು ನೀವು ತಡೆಯಬೇಡಿ ಅಣ್ಣ, ತಡೆಯಬೇಡಿ. ಸಮರ್ಥ, ಸಮರ್ಥ, ಎಂತ ದಿಷ್ಟ ನಿರ್ಧಾರ ತೆಗೆದುಕೊಂಡಿಯಪ್ಪ ನೀನು. ನೋಡು ತಮ್ಮ, ನೀನು ಈ ಮನೆಯಲ್ಲಿ ಹೋಗುವ ಮುನ್ನ ಒಂದು ತುತ್ತು ಅನ್ನ ಆದ್ರೂ ಉಂಡು ಹೋಗು. ಈ ನಿನ್ನ ಅಣ್ಣನ ಜನ್ಮಕ್ಕೆ ಶಾಂತಿ ಆಗುತ್ತದೆ. ಅಣ್ಣ, ನನಗೆ ಅನ್ನ ಉಣ್ಣುವ ಋಣ ಇಲ್ಲಿವರೆಗೆ ಮಾತ್ರ ಇತ್ತಣ್ಣ, ಇಲ್ಲಿವರೆಗೆ ಮಾತ್ರ. ಆದರೆ ಇನ್ನ ಮೇಲೆ ಅನ್ನ ಉಣ್ಣುವ ಋಣ ನನಗಿಲ್ಲಣ್ಣ, ನನಗಿಲ್ಲ. ಗಣ್ಣ ಬೇಡ ತಮ್ಮ, ಗಣ್ಣ ಬೇಡ. ಸೀತಾ, ಬೇಗನೆ ಹೋಗು, ತಮ್ಮನಿಗೆ ಎಡೆ ಹಚ್ಚಿಕೊಂಡು ಬಾ, ಊಟ ಮಾಡಿ ಹೋಗಲಿ. ಆಯ್ತಣ್ಣ, ನಿನ್ನ ಇಷ್ಟದಂತೆ ಈ ಕೊನೆಯದಾಗಿ ಈ ಮನೆಯಲ್ಲಿ ಒಂದು ತುತ್ತ ಅನ್ನವನ್ನು ನೀನು ಹೇಳಿದಂತೆ ಉಂಡು ಹೋಗುವೆ. ಅಣ್ಣ, ಹಸಿದಾಗ ಅನ್ನ, ಹಸಿದಾಗ ನೀರು, ಕುಡಿದಿದ್ದ ಬೇರೆ ಈ ನಿಜ. ಸಮರ್ಥ, ಹೇಗಿದೆ ಈ ಅನ್ನದ, ಈ ಮನೆ ಅನ್ನದ ಅಗಳು? ರುಚಿಕರವಾಗಿತ್ತಲ್ಲ? ಎಂತ ಕೆಲಸ ಮಾಡಿಬಿಟ್ಟಿತ್ತಮ್ಮ. ಅಣ್ಣ, ನಾನಿನ್ನು ಹೋಗುತ್ತೇನೆ ಅಣ್ಣ, ಹೋಗುತ್ತೇನೆ. ನಮ್ಮನ್ನೆಲ್ಲ
ಅತ್ತಿಗೆ ಚಿಕ್ಕಪ್ಪ, ನಾನು ಬರ್ತೇನೆ ನಿನ್ನ ಜೊತೆ, ನಾನು ಬರ್ತೇನೆ. ಬೇಡಪ್ಪ ಕುಮಾರ, ಬೇಡ. ನೀನು ನನ್ನ ಹಾಗೆ ವಿದ್ಯೆ ಕಲಿಯದೆ ಹಾಳಾಗೋದು ಬೇಡ ಕುಮಾರ, ಬೇಡ. ನೀನು ಮುಂದೆ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ನೀನು ಈ ತಾಯಿ ತಂದೆಯನ್ನು ಚೆನ್ನಾಗಿ ನೋಡಿಕೋರೋ ಕುಮಾರ, ಚೆನ್ನಾಗಿ. ಸಮರ್ಥ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರ ತಂದರು ನಿನ್ನಂತರಂಗವ ಅವರೇ ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ಕರ್ಣನಂತೆ ನೀದಾರಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಅಣ್ಣ, ನಮ್ಮ ಮನೆಯಲ್ಲಿರುವ ಪಾಪದ ಪೀಡೆ ಇಂದು ತೊಲಗಿದೆ. ಬೇಗನೆ ಹಣದ ವ್ಯವಸ್ಥೆ ಮಾಡು, ನಾನಿನ್ನು ಬರುತ್ತೇನೆ. ಬಾಳೆಂಬ